ಹಿಂದೆ ಯಾರೋ ಅದು ಹೇ ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸರ್ ನಿಮ್ಮ ಹೆಸರು? ಗೌರಿಶಂಕರ್ ಅಂತ ಮೇಡಮ್. ಓಕೆ, ಇವಾಗ ನಿಮ್ಮ ಮೊಬೈಲಲ್ಲಿ ಗ್ಯಾಲರಿ ಓಪನ್ ಮಾಡಿದ್ರೆ ನೀವು ಫಸ್ಟ್ ಡಿಲೀಟ್ ಮಾಡೋ ಫೋಟೋ ಯಾವುದು ನಿಮ್ಮ ಗ್ಯಾಲರಿ? ಡಿಲೀಟ್ ಮಾಡೋ ಫೋಟೋ ನಮ್ಗೆ ಯಾವ್ದು ಬೇಡ ಅನಿಸ್ತೈತೋ ಅದು ಡಿಲೀಟ್ ಮಾಡಿ. ನಮಗೆಲ್ಲ ಗೊತ್ತಾಗೋಯ್ತು. ನಮ್ಗೆ ಯಾವ್ದು ಬೇಡ ಅನಿಸ್ತೈತೋ ಅದು ಡಿಲೀಟ್ ಮಾಡಿ. ಈಗ ಇನ್ನೊಂದು ಪ್ರಶ್ನೆ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದರೆ ಎರಡು ಮನಸ್ಸುಗಳು ಜೊತೆಗಿರಬೇಕು, ಮತ್ತೆ ಯಾವುದೇ ಮೋಸ ಇಲ್ದಿರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥದ್ದೇ ಪ್ರೀತಿ. ಈಗ ಇನ್ನೊಂದು ಪ್ರಶ್ನೆ. ಓಕೆ, ನೀವು ಕಮಿಟೆಡ್ ಸಿಂಗಲ್? ನಾವು ಕಮಿಟೆಡ್, ಆಲ್ರೆಡಿ ಮ್ಯಾರಿಡ್. ಮದ್ವೆ ಆಗಿದ್ಯಾ? ಮದ್ವೆ ಲೈಫ್ ಹೇಗಿದೆ? ಇಲ್ಲ ನೀವು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಿಮ್ದು? ನಮ್ದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜಾ? ನಮ್ದು ಲವ್. ಹಾಗಾದ್ರೆ ನಿಮ್ಮಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು ನಮ್ಮ ಮಿಸ್ಸಸ್. ಫಸ್ಟ್ ಪ್ರಪೋಸ್ ಅಂದ್ರೆ ನಮ್ದು ಹತ್ರ ಟ್ರಾಜಡಿ ಚೆನ್ನಾಗಿತ್ತು. ಅದೇ ಹೇಳಿ ಅಲ್ಲ ಕೇಳುವ, ಅದೇ ಹೇಳಿ ಅಲ್ಲ ಕೇಳುವ. ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇ. ನೀವೇನಾ? ಓಕೆ. ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇ. ಒಂದ್ 3 ಸುಳ್ಳು ಹೇಳಿ ಅಂದ್ರೆ ಏನ್ ಸುಳ್ಳು ಹೇಳ್ತೀರಾ? ಯಾರಿಗೆ ಯಾರಿಗೆ ಯಾರಿಗಂತಿಲ್ಲ, ಯಾರಿಗಾದ್ರೂ ಒಂದ್ 3 ಸುಳ್ಳು ಹೇಳಿ ಅಂದ್ರೆ. ಸುಳ್ಳು ಹೇಳಿ ಅಂದ್ರೆ ಅದು ನೋಡ್ದೆ ಸಿಚುವೇಶನ್ ಹೆಂಗಿರುತ್ತೆ, ನಿಮ್ಮ ಬಾಯಲ್ಲಿ ಒಂದ್ ಸುಳ್ಳು ಬರುತ್ತೆ ಅಂದ್ರೆ ಅದಕ್ಕೆ ತಕ್ಕಂಗೆ ಆ ಸುಳ್ಳಿಂದ ಒಳ್ಳೇದಾಗೋ ತರ ಇದ್ರೆ ಮಾತ್ರ ಹೇಳ್ತೀನಿ ಸುಳ್ಳು. ಇಲ್ಲಾಂದ್ರೆ ಫೇಕ್ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಬೇರೆ ತರ ಇದ್ ಮಾಡ್ಕೊಂಡು ಹೋಗಕ್ ಹೋಗಲ್ಲ. ಇರೋದು ಇದ್ದಂಗೆ ಮಾತಾಡ್ಕೊಂಡು ಆ ಸುಳ್ಳಿಂದ ಯೂಸ್ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಅದನ್ನ ಯೂಸ್ ಮಾಡ್ಕೊಂತೀನಿ, ಅದರ್ವೈಸ್ ಇಲ್ಲ. ನಿಮ್ಮ ವೈಫ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ವೈಫ್ಗೆ ಏನ್ ಹೇಳ್ಬೇಕಂದ್ರೆ ಚೆನ್ನಾಗಿರ್ತಾರೆ, ಚೆನ್ನಾಗಿರ್ಲಿ, ಚೆನ್ನಾಗಿದ್ದಾರೆ ಬಿಡಿ, ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗೋ ತರ ಚೆನ್ನಾಗಿ ನೋಡ್ಕೊಂಡಿರ್ಲಿ ಅಂತ ಹೇಳ್ತೀನಿ. ಹೌದಾ? Marriage is like a Indian small village, free public toilet. Those waiting outside are desperate to get in. Those inside are desperate to get out. ಈಗ ಇನ್ನೊಂದು ಪ್ರಶ್ನೆ. ನೀವು ಒಂದಿನಕ್ಕೆ ಸಿಎಂ ಆದ್ರೆ ಏನ್ ಚೇಂಜಸ್ ಮಾಡ್ತೀರಾ? ಒಂದೇ ದಿನಕ್ಕೆ ಸಿಎಂ. ಒಂದೇ ದಿನಕ್ಕೆ ಸಿಎಂ ಆದ್ರೆ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಒಂದ್ ಅರ್ಧ ರೈತರಿಗಿರೋ ಸಾಲ ಎಲ್ಲ ತೀರಿಸ್ಬಿಟ್ಟು ಒಂದೇ ದಿನದಲ್ಲಿ ಅದಕ್ಕೆಲ್ಲ ಬಜೆಟ್ ಏನ್ ಬರುತ್ತೋ ಮಣ್ಣೆ ಮಾಡ್ಬಿಟ್ಟು ಆರಾಮಾಗಿ ಇದೇ ಮಾಡ್ತೀನಿ ಅಷ್ಟೇ. ಬೇರೆ ಸರ್, ನಾನಂತೂ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ. ಯಾಕಂದ್ರೆ ನಮ್ ಟ್ಯಾಲೆಂಟ್ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್. ಅಟ್ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ ಎಫ್ ಡಿ ಮಾಡಿ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾಯಾಗಿರ್ತೀನಿ ಸರ್. ಶ್ರೀರಾಮ್. ಈಗ ಇನ್ನೊಂದು ಪ್ರಶ್ನೆ. ಗ್ಯಾರಂಟಿ ಭಾಗ್ಯದ ಬಗ್ಗೆ ಏನ್ ಹೇಳ್ತೀರಾ? ಗ್ಯಾರಂಟಿ ಬಗ್ಗೆ ಲೇಡೀಸ್ ಕೊಟ್ಟಿದ್ದಾರೆ ಏನ 5 ಭಾಗ್ಯಗಳು ಅಂತ. ಅದು ನಡೀತಾ ಇದೆ. ಬಟ್ ಅದ್ರಲ್ಲಿ ಭಾಗ್ಯಗಳು ಕೊಟ್ಟು ಮತ್ತೆ ಈ ತರಕಾರಿಗಳದ ರೇಟು, ದಿನಸಿಗಳ ರೇಟು ಮತ್ತೆ ಅದನ್ನೆಲ್ಲ ರೈಸ್ ಮಾಡಿದಾರಲ್ಲ, ಅದನ್ನ ತಗೊಂಡು ಇದಕ್ಕೆ ಕೊಡ್ತಾ ಇದಾರೆ ಅಷ್ಟೇ. ಅದ್ರ ಏನ್ ಡಿಫ್ರೆನ್ಸ್ ಏನ್ ಕಾಣಲ್ಲ. ಜನಗಳ ದುಡ್ಡು ಜನಗಳದ್ರನ್ನೇ ತಗೊಂಡು ಅಲ್ಲಿಂದಲೇ ವ್ಯವಹಾರ ನಡೆಸ್ತಾ ಇದಾರೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಈಗ ಇನ್ನೊಂದು ಪ್ರಶ್ನೆ. ನಿಮ್ಮ ಫ್ರೆಂಡ್ಗೆ ಬೈತೀರಾ ಅಂದ್ರೆ ಏನ್ ಬೈತೀರಾ? ಒಂದ್ ವರ್ಡ್ ಅಲ್ಲಿ ಜಾಸ್ತಿ ನೀವು ಬೈಯೋದು ಕಾಮನ್ ವರ್ಡ್. ಜಾಸ್ತಿ ಬೈಯೋದಂತೇನು ಬೈಯಲ್ಲ ಜಾಸ್ತಿ. ಲೇ ಮಗ, ಒಳ್ಳೆಯವ್ರು ಅನ್ಸುತ್ತೆ ನೋಡಿ. ಲೇ ಮಗ, ನಿನ್ಗೇನ್ ಬುದ್ಧಿ ಇದೆಯೇನು, ಆ ತರ ಎಲ್ಲ ಮಾಡಕ್ ಹೋಗ್ಬೇಡ ಕಣ ಅಂತ ನಾನು ಬುದ್ಧಿ ಹೇಳ್ತೀನಿ. ಬೈಯೋದಂದ್ರೆ ಇನ್ನು ಕಾಮನ್ ಊರ ಕಡೆ ಇರ್ತಾವಲ್ಲ ಅಡ್ಡ ಹೆಸರುಗಳು, ಅದೇ ಬರ್ಫಿ, ಕಲರು ಬರ್ಫಿ, ಏನಿದು ಇವೆಲ್ಲ ಅಡ್ಡ ಹೆಸರುಗಳು ಊರಲ್ಲಿ ಫ್ರೆಂಡ್ಸ್ಗೆ ಅಡ್ಡ ಹೆಸರುಗಳು.
ಆಮೇಲೆ ಚಾಲ್ಸು ಚಾಲ್ಸು ಅಂದ್ರೆ ಏನು ಇದೆಲ್ಲ ಅಂದ್ರೆ ಅರ್ಥ ಅದೇ ಆಗಿಲ್ಲ. ಕಾಲೇಜ್ ಲೈಫಲ್ಲಿ ಆ ಥರ ನೀವು ಅಡ್ರೆಸ್ ಹೇಳಿಕೊಂಡು ಹೆಣ್ಮಕ್ಳಿಗೆ ಚಿನ್ನು ಮುದ್ದು ಬಂಗಾರಿ ಅಂತೀರಾ, ಅದೇ ತರ ಹುಡುಗರಿಗೆ ಹುಡುಗರಿಗೆ ಹಂಗೆ ಅಡ್ರೆಸ್ ಹೇಳಿಕೊಂಡು ಇದು ಮಾಡಿದ್ದು. ಇವಾಗೆಲ್ಲ ಅವೆಲ್ಲ ಇಲ್ಲ. ಈಗ ಇನ್ನೊಂದು ಪ್ರಶ್ನೆ. ಇವಾಗ ಕೋಟಿ ಕೊಟ್ಟರು ನಾನು ಈ ಕೆಲಸ ಮಾಡಲ್ಲ ಅಂದ್ರೆ ಅದು ಯಾವ್ದು? ಕೋಟಿ ಕೊಟ್ಟರು ಈ ಕೆಲಸ ಮಾಡಲ್ಲ ಅಂದ್ರೆ ಇನ್ನೊಬ್ರಿಗೆ ಅನ್ಯಾಯ ಮಾಡಲ್ಲ. ಅದು ಯಾವ್ದು? ಕೋಟಿ ಕೊಟ್ಟರು ಈ ಕೆಲಸ ಮಾಡಲ್ಲ ಅಂದ್ರೆ ಇನ್ನೊಬ್ರಿಗೆ ಅನ್ಯಾಯ ಮಾಡಲ್ಲ. ಈಗ ಇನ್ನೊಂದು ಪ್ರಶ್ನೆ. ನೀವು ಒಂದಿನ ಇನ್ವಿಸಿಬಲ್ ಆದ್ರೆ ಏನ್ ಮಾಡ್ತೀರಾ? ಇನ್ವಿಸಿಬಲ್ ಆದಾಗ ಏನ್ ಮಾಡ್ತೀನಿ ಅಂದ್ರೆ ನೋಡ್ತಾ ಇರ್ತೀನಿ, ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಂಗೆ ಯಾರ್ಯಾರು ಫಸ್ಟ್ ಯಾರನ್ನ ಅಬ್ಸರ್ವ್ ಮಾಡಕ್ ಹೋಗ್ತೀರಾ? ಯಾರನ್ನ ಅಬ್ಸರ್ವ್ ಮಾಡಿ ಎಲ್ಲಾರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಇನ್ವಿಸಿಬಲ್ ಆದಾಗ. ಸುಮ್ನೆ ಯಾರ್ಯಾರನ್ನು ಅಬ್ಸರ್ವ್ ಮಾಡಕ್ ಆಗಲ್ವಲ್ಲ, ಫಸ್ಟ್ ಅಂತ ಹೋಗಿ ಒಂದು ಅಬ್ಸರ್ವ್ ಮಾಡೋದಾದ್ರೆ ಯಾರು? ಈಗ ಯಾರಾದ್ರೂ ಮೋಸ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಅನ್ಯಾಯ ಮಾಡ್ತಾ ಇರ್ತಾರೆ, ಅಂಥವನ್ನ ಅಬ್ಸರ್ವ್ ಮಾಡಿಕೊಂಡು ಇದು ಅದೇ ಇರೋದು ಮೇನ್ ಅಲ್ವಾ. ಈಗ ಇನ್ನೊಂದು ಪ್ರಶ್ನೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಜಗಳ ಆದಾಗ ಫಸ್ಟ್ ಸಾರಿ ಕೇಳೋದು ಯಾರು, ನೀವಾ ನಿಮ್ಮ ವೈಫ್? ನಮ್ಮ ವೈಫ್. ನಿಮ್ಮ ವೈಫೇ. What? Bro, what are you talking about, man? ನೀವು ಕೇಳಲ್ಲ? ಅವ್ರಿಗೆ ನೋಡ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಒಳ್ಳೆ ಕರೆಕ್ಟ್ ಬಿಟ್ಟು ಆದ್ರೂ ನೀವೆಲ್ಲ ಹೆಂಡ್ತಿರೇ ಮಾತಾಡ್ಸ್ಲಿ ಅಂತ ಕಾಯ್ಕೊಂಡಿರ್ತೀರಾ ಅಲ್ಲ, ಅಲ್ವಾ? ಸಿಚುವೇಶನ್ ಹಂಗಿರುತ್ತೆ ಜಗಳ ಆದಾಗ. ಆಗ ಆಲ್ಮೋಸ್ಟ್ ಜಗಳ ಆದಾಗೆಲ್ಲ ಅವಳೇ ಸಾರಿ ಕೇಳವಳೆ. ಯಾವುದು ಅವತ್ತು ನಾನು ಸಾರಿ ಅವತ್ತು ಕೇಳಿಲ್ಲ, ಅವಳೇ ಕೇಳವಳೆ. ಹಂಗೆ ಹೋಗ್ಬಿಡುತ್ತೆ. ಈಗ ಜಗಳ ಆಡಿದ್ದು ಮಾರನೇ ದಿನಕ್ಕೆ ಅದೇನಿದಲ್ಲ, ನೈಟೇ ಪ್ಯಾಚಪ್ ಆಗ್ಬಿಡುತ್ತೆ. ಇವತ್ತು ನನ್ನ ಫಸ್ಟ್ ನೈಟು ಪಿಕ್ಸು. ಅದ್ ಹೆಂಗಿರ್ತದೋ ಏನು. ಈಗ ಇನ್ನೊಂದು ಪ್ರಶ್ನೆ. ನಿಮ್ಗೆ ಇವಾಗ ಒಂದು ಸೂಪರ್ ಪವರ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಸೂಪರ್ ಪವರ್ ಸಿಕ್ಕಿದ್ರೆ ಜನಕ್ಕೆ ಒಳ್ಳೇದು ಮಾಡ್ತೀನಿ.